ಹಾಯ್ ಗಾಯ್ಸ್, ಸಂಜೆ 5:50 ಆಗ್ತಾ ಇದೆ. 3 o'clock ಹತ್ತತ್ರ ಬಂದು ಆ ಟೆಂಪಲ್ ನೋಡಿ ಬಂದು ಗಾನ್ ಇಬ್ಬರು ಫ್ಲ್ಯಾಟ್ ಆಗಿ ಮಲ್ಕೊಂಡ್ವಿ. ನಿನ್ನೆ ಫುಲ್ ನೈಟ್ ನಿದ್ದೆ ಇರಲಿಲ್ಲಲ್ಲ. ಈಗ ನೈಟ್ ಮಾರ್ಕೆಟ್ ಹೋಗೋ ಪ್ಲ್ಯಾನ್ ಇದೆ. ನಮ್ಮದು ಡೇನೇ ಆಗಿಲ್ಲ, ಇನ್ನೂ ಗುಡ್ ಮಾರ್ನಿಂಗೇ ಆಗ್ತಾ ಇಲ್ಲ. ಬಟ್ ನೈಟ್ ಮಾರ್ಕೆಟ್ ಹೋಗ್ಲಿಕ್ಕಿದೆ. ಸಂಜೆ ನಾನು ನಿಮಗೆ ಹೊರಗಡೆ ತೋರಿಸ್ತೇನೆ. ಸಂಜೆ ಇಲ್ಲಿ ವಿಯೆಟ್ನಾಮ್ ಥರನೇ ಬೇಗ ಸಂಜೆ ಆಗ್ತಾ ಇದೆ. ಬಟ್ ರೆಗ್ಯುಲರ್ ನಮ್ಮದು ಇಂಡಿಯಾದಲ್ಲಿ ಹೇಗೆ ಇರ್ತದಲ್ಲ ಅದೇ ರೀತಿ. ಇದು ನಮ್ಮ ಹೋಟೆಲ್ ಹೊರಗಡೆ ಕ್ಲೀನ್ ಇದೆ, ತುಂಬ ಕ್ಲೀನ್ ಇದೆ. ಸನ್ಸೆಟ್ ಆಗ್ತಾ ಇದೆ, ಇನ್ಫ್ಯಾಕ್ಟ್ ಆಗಿದೆ, ನಾವೇ ಲೇಟು. ಈಗ ಹೊರಗೆ ಹೋಗೋ ಪ್ಲ್ಯಾನ್ ಇದೆ, ಹೋಗಿ ಬರ್ತೇವೆ. ಹಾಯ್ ಎವ್ರಿವಾನ್, ನಮಸ್ಕಾರ. ಸಂಜೆ ಆಗಿದೆ. ಚಾಂಗ್ರೈ ನೈಟ್ ಮಾರ್ಕೆಟ್, ಸ್ಯಾಟರ್ಡೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾವೆ. ಆ್ಯಂಡ್ ಸಂಜೆನೂ ಇಷ್ಟು ಪೀಸ್ಫುಲ್ ಆಗಿದೆ, ತೋರಿಸ್ತೇನೆ ನೋಡಿ. 80% ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದ್ವು. ರೀಸನ್ ಅಲ್ಲಿ ನೈಟ್ ಮಾರ್ಕೆಟ್ ಮತ್ತು ಸ್ಯಾಟರ್ಡೆ ಮಾರ್ಕೆಟ್ ಇರ್ತದಲ್ಲ, ಎವ್ರಿಬಡಿ ಈಸ್ ದೇರ್. ಬಟ್ ಲುಕ್ ಎಟ್ ದ ಕಾಮ್ ಆ್ಯಂಡ್ ಪೀಸ್ ಇನ್ ದ ಸೊಸೈಟಿ ಇದೆ. ಹಾಗೆ ಆಚೆ ಈಚೆ ನೋಡ್ತಾ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಸಿಮ್ ನೆನಪಾಯಿತು. ಜಂಗ್ಲಿ ಅನ್ನೋ ಒಂದು 7-Eleven ಥರನೇ ಒಂದು ಸ್ಟೋರ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಒಳ್ಳೆ ಪ್ಲ್ಯಾನ್ ಸಿಕ್ತು. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಪಾಸ್ಪೋರ್ಟ್ ಕೇಳಿದ್ರು, ಹಾಗೆ ಅಕ್ಷಯ್ದು ಫೋಟೋ ತೊಗೊಂಡ್ರು. ಸೊ ಅಷ್ಟೊಂದು ಬಿಟ್ಟು ಅವರೇ ಎಲ್ಲ ಸೆಟಪ್ ಮಾಡಿ ಕೊಟ್ಟರು. ಥೈಲ್ಯಾಂಡಲ್ಲಿ ಕನೆಕ್ಟಿವಿಟಿ, ವೈಫೈ ಎಲ್ಲ ಕಡೆ ಚೆನ್ನಾಗೇ ಇದೆ. ಸೊ ಯು ಕ್ಯಾನ್ ಸ್ಕಿಪ್ ಇಟ್. ಬಟ್ ಒಬ್ಬರು ಸಿಮ್ ತೊಗೊಳ್ಳೋದು ಒಳ್ಳೆಯದು. ಸೊ ನಾವು ಒಬ್ಬರು ತೊಗೊಳ್ತಿದ್ದೇವೆ. ಸಿಮ್ ಕಾರ್ಡ್ ತೊಗೊಳ್ತಾ ಇದ್ದೇವೆ. ಟ್ರೂ ಡಿಟ್ಯಾಕ್ ಇದು. 7-Eleven ಹೋಗಿದ್ವಿ, ಅಲ್ಲಿ ಅಷ್ಟು ಒಳ್ಳೇದಂತ ಸಿಕ್ಕಿರಲಿಲ್ಲ ಆಫರ್. ಇವೆಲ್ಲ ಸ್ಟೋರ್ಸಲ್ಲಿ ನಾವು ಸ್ಕೇಪಿಯರ್ ಕಾರ್ಡನ್ನು ಯೂಸ್ ಮಾಡಿದ್ವಿ ಆ್ಯಂಡ್ ಇಟ್ ವರ್ಕ್ಡ್ ವೆಲ್. ಜಂಗ್ಲಿ ಕೆಫೆ ಅಂತ ಸೇಮ್ ನಮ್ಮದು 7-Eleven ಟೈಪೇ. ಇಲ್ಲಿ ನಾವು ನಮ್ಮ ಸಿಮ್ ಕಾರ್ಡ್ ಬಾಯ್ ಮಾಡಿದ ನಂತರ ಕಾಫಿ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಆಚೆ ಈಚೆ ಹುಡುಕ್ತಾ ಇರುವಾಗ ಈ ಕೆಫೆ ನಮಗೆ ಸಿಕ್ಕಿದ್ದು. ಫಸ್ಟ್ ನಮಗೆ ಗೊತ್ತಿರಲಿಲ್ಲ, ಜಸ್ಟ್ ಹೆಸರು ನೋಡಿ ವೈಬ್ ಎಲ್ಲ ನೋಡಿ ಒಳಗೆ ಹೋದ್ವಿ. ಒಳಗೆ ಹೋಗಿದ ನಂತರ ಗೊತ್ತಾಯಿತು, ಅಲ್ಲಿ ವೆನ್ ಯು ಬೈ ಕಾಫಿ ಆರ್ ಸಮಥಿಂಗ್ ಯು ಕ್ಯಾನ್ ಗೋ ಇನ್ಸೈಡ್ ಆ್ಯಂಡ್ ಪೆಟ್ ದ ಕ್ಯಾಟ್ಸ್. ಎಷ್ಟು ಕ್ಯಾಟ್ಸ್ ಇದ್ದಿದ್ವು ಅಲ್ಲಿ ಅಂದರೆ ಐ ಥಿಂಕ್ ಒಂದು 20 ಕ್ಯಾಟ್ಸ್ ಮಿನಿಮಮ್ ಇದ್ದಿದ್ವು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಮೇಂಟೈನ್ ಸೋ ನೀಟ್ಲಿ. ಆಯಿತಾ ನೋಡಿ, ಅಲ್ಲಿ ಕ್ಯಾಟ್ ಇದೆ ಅಲ್ಲ. ಕಾಫಿ, ಹಾಟ್ ಚಾಕ್ಲೇಟ್ ಅದು ಇದು ಎಲ್ಲ ಆರ್ಡರ್ ಮಾಡಿ ಸೀದಾ ಒಳಗೆ ಹೋದ್ವಿ. ಆ್ಯಂಡ್ ಲುಕ್ ದೇರ್, ಆರಾಮಾಗಿ ಕೂತ್ಕೊಂಡಿದ್ದಾವೆ ಅವು ಕ್ಯಾಟ್ಸ್ ಎಲ್ಲ ಟೇಬಲ್ ಮೇಲೆ, ಕಾಲ್ ಹತ್ರ. ಆ್ಯಂಡ್ ಇಲ್ಲಿ ನೋಡಿ, ಇವನು ಜೋಯಿ ಹೇಳ್ತಾನಲ್ಲ ಫ್ರೆಂಡ್ಸಲ್ಲಿ, ವೈ ಇಸ್ ಇಟ್ ಇನ್ಸೈಡ್ ಔಟ್, ಆ ಥರ ಕ್ಯಾಟ್ ಎಲ್ಲ ಇದ್ವು ಅಲ್ಲಿ. ಸೊ ಬೇಸಿಕ್ಲಿ ಇಟ್ ವಾಸ್ ಫನ್. ಆಯಿತಾ, ಅ ಡಿಫ್ರೆಂಟ್ ಕೈಂಡ್ ಆಫ್ ಕೆಫೆ. ಇವಕ್ಕೆ ಬೆಕ್ಕುಗಳಿಗೆ ಮಾತ್ರ ಸ್ವಲ್ಪನೂ ಹೆದರಿಕೆ ಇರಲಿಲ್ಲ. ದೇ ವರ್ ವೆರಿ ವೆರಿ ಫ್ರೆಂಡ್ಲಿ ಆ್ಯಂಡ್ ದೇ ಹ್ಯಾಡ್ ಮೇಂಟೈನ್ಡ್ ಇಟ್ ಸೋ ನೀಟ್ಲಿ. ಏನಾದರೂ ಬೆಕ್ಕು ಇನ್ ಕೇಸ್ ಆಚೆ ಈಚೆ ಏನಾದರೂ ಡರ್ಟಿ ಮಾಡಿದ್ರು ಇಮ್ಮಿಡಿಯೇಟ್ಲಿ ಕ್ಲೀನ್ ಮಾಡ್ತಾಯಿದ್ರು. ನಂಗೆ ಕಾಣಲಿಲ್ಲ ಆಗಿದೆ. ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡಿ ಆ ಬೆಕ್ಕೇನು ಅಲ್ಲಿ ಸ್ನೀಸ್ ಮಾಡ್ತು. ಆಯಿತಾ, ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ಬಂದು ಕ್ಲೀನ್ ಮಾಡಿ ಆಯಿತು. ಚಿಂಟಿ ಹತ್ರನೂ ಸೇರಿಸೋದಿಲ್ಲ. ಅಲ್ಲಿ ಮೇಲೊಂದು ಹತ್ಕೊಂಡಿದೆ, ಇಲ್ಲಿ ಕೆಳಗೊಂದು ಹೊಕ್ಕೊಂಡಿದೆ. ಕ್ಯೂಟ್. ಅಕ್ಷಯ್ಗೆ ಪೆಟ್ಸ್ ಅಂದರೆ ಅಷ್ಟಕ್ಕಷ್ಟೇ. ಸೊ ಅವನು ಅದನ್ನು ಹತ್ರನೇ ಸೇರಿಸ್ತಾ ಇರಲಿಲ್ಲ. ನಾವು ಹಾಗೆ ತುಂಬ ಹೊತ್ತು ಅಲ್ಲಿ ಕೂತು ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಅಲ್ಲಿ ಕ್ರಿಸ್ಮಸ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೋ ಅಥವಾ ಏನೋ ಗೊತ್ತಿಲ್ಲ, ಬಟ್ ಎವ್ರಿವೇರ್ ಇಟ್ ವಾಸ್ ಡೆಕೋರೇಟೆಡ್ ವೆರಿ ವೆರಿ ನೈಸ್ಲಿ. ನಾವು ಹೋಗಿದ್ದು ಆ ದಿನ November 29th ಆಯಿತಾ. ಬಟ್ ಇಟ್ ವಾಸ್ ಲುಕಿಂಗ್ ಸೋ ಪ್ರಿಟಿ ಎವ್ರಿವೇರ್. ಹಾಗೆ ಆ ಕೆಫೆ ಹೆಸರು ಕ್ಯಾಟ್ ಆ್ಯಂಡ್ ಅ ಕಾಪ್. ನೀವೇನಾದರೂ ಚಾಂಗ್ರೈ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಬನ್ನಿ. ಇಟ್ ಲುಕ್ಸ್ ವೆರಿ ವೆರಿ ನೈಸ್ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಯಿತಾ, ನಾವು ಅಲ್ಲಿಂದ ಹಾಗೆ ಒಂದು 10 to 15 ಸ್ಟೆಪ್ಸ್ ನಡೆದಿದ್ದೇವೆ. ಅಲ್ಲಿ ನಮಗೆ ನೈಟ್ ಮಾರ್ಕೆಟ್ ಸಿಕ್ತು. ಸೊ ನೈಟ್ ಮಾರ್ಕೆಟ್, ಚಾಂಗ್ರೈ ನೈಟ್ ಬಜಾರ್ ಅಂತ ಇದೆ ನೋಡಿ, ಅಲ್ಲಿ ವಿಸಿಟ್ ಮಾಡಿದ್ವಿ. ಹೋಗಿ ಆಚೆ ಈಚೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ, ಇಷ್ಟ ಆಗಿದ್ದನ್ನೆಲ್ಲ ಬಾಯ್ ಮಾಡ್ಕೊಳ್ತಾ ತಿನ್ಕೊಳ್ತಾ ಇದ್ವಿ. ಇಲ್ಲಿ ಒಂದು ಕ್ವಿಕ್ ನೋಟ್ ಹೇಳಬೇಕಂದ್ರೆ, ಇಂಗ್ಲಿಷ್ ತುಂಬ 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 ಕಮ್ಮಿ ಜನಕ್ಕೆ ಬರ್ತದೆ ಅವರಿಗೆಲ್ಲರಿಗೂ. ಥೈಲ್ಯಾಂಡಲ್ಲಿ ಇಂಗ್ಲಿಷ್ ಪ್ರಯೋಗ ಅಂದರೆ ಅಷ್ಟು ಯೂಸ್ ಇಲ್ಲ.
ನಾನು ಇಲ್ಲಿ ಇಂಡಿಯಾದಲ್ಲಿ ಇರುವಾಗ ಇಂಗ್ಲಿಷ್ ಕ್ಲಾಸು ಅದು ಇದು ಮಾಡ್ತಾನೆ, ಬಟ್ ಫಾರಿನ್ ಎಲ್ಲಾದ್ರೂ ಹೋದಾಗ ಅಕ್ಷಯ್ ಮಾನ್ವಿಯವರೇ ಫುಲ್ ಇನ್ಚಾರ್ಜ್ ಆಯ್ತಾ. ಯಾವ ರೀತಿ ಮಾತಾಡ್ತಾರೆ ಅಂದ್ರೆ how much for this how much this how much ಕೇಳಿದ್ರಲ್ಲ, ಇದೇ ರೀತಿ ಅಲ್ಲಿ ಎಲ್ಲ ಬ್ರೋಕನ್ ಇಂಗ್ಲಿಷ್ ಯೂಸ್ ಮಾಡಿ ಅಕ್ಷಯ್ ಮಾನ್ವಿ ಫುಲ್ ಕಾನ್ವರ್ಸೇಷನ್ ಲೀಡ್ ಮಾಡ್ತಾರೆ. ವಿಯೆಟ್ನಾಂ ಹೋದಾಗ್ಲೂ ಅಷ್ಟೇ, ಈ ಸತಿ ಇಲ್ಲಿ ಥೈಲ್ಯಾಂಡ್ ಅಲ್ಲೂ ಅಷ್ಟೇ, ಈ ನೈಟ್ ಮಾರ್ಕೆಟ್, ನೈಟ್ ಬಜಾರ್, ಈ ಕಾನ್ಸೆಪ್ಟ್ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತು. ಸಂಜೆ ಹೊತ್ತು ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಅಟ್ ಹೋಮ್, ಯು ಹ್ಯಾವ್ ಅ ಪ್ಲೇಸ್ ಟು roam around, experience everything. ನೈಸ್. ಮುಟ್ಬೇಡ, ಮಸ್ತ್ ಇದೆ. I guess they understand how lonely life has been. ಇದೇ ರೀತಿ ಎಲ್ಲ ಪರ್ಫಾರ್ಮರ್ಸ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲ, ಅವ್ರು ಬಂದು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಹಾಗೆ ಐ ಡೋಂಟ್ ನೋ ಶೆಡ್ಯೂಲ್ ಇರ್ತದ ಇಲ್ಲ ಗೊತ್ತಿಲ್ಲ, ಬಟ್ ಮಾಡ್ತಾ ಇರ್ತಾರೆ. ಅಟ್ ದ್ಯಾಟ್ ಟೈಮ್ ಯು ಕ್ಯಾನ್ ಆರ್ಡರ್ ಫುಡ್. ನೀವು ಅಲ್ಲಿ ಆಚೆ ಈಚೆ ಎಲ್ಲ ನೋಡ್ಕೊಂಡು ಬರ್ಬೋದು. ಎಲ್ಲ ರೀತಿ ಶಾಪ್ಸ್ ಎಲ್ಲ ಈಗ ಸೊವಿನಿಯರ್ ಟೈಪ್ ಅವೆಲ್ಲ ಓಪನ್ ಇರ್ತದೆ. ಇಟ್ ಈಸ್ ವೆರಿ ವೆರಿ ಡಿಫ್ರೆಂಟ್ ಆಯ್ತಾ, ತುಂಬ ಚೆನ್ನಾಗಿತ್ತು. ಪಾಸ್ಪೋರ್ಟ್ ಕವರ್ಸ್ ಅದೆಲ್ಲ ಅಂತ ಎಕ್ಸ್ಟ್ರಾ. this is good. ಸರ್ ಇದು ಸೋಪ್ ಇದು 50 rupees. ರುಪೀಸ್ ಬಾತಲ್ಲಿ ಅದೇ ಅಂದ್ರೆ 150 50 ಬಾತ್. ಸಾರಿ, ನೋಡು ಇದೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ 30 ಬಾತ್. ಎಲ್ಲ ಇಂಟು 3 ಮಾಡ್ಕೊಳ್ಳಿ. ಇದು ನೋಡಿ ಥೈಲ್ಯಾಂಡಿನ ವೆರಿ ವೆರಿ ಫೇಮಸ್ ಇನ್ಹೇಲರ್. ಸಿಂಪಲ್ ಕ್ಯಾಲ್ಕುಲೇಷನ್ಗೋಸ್ಕರ ನೀವೇನು ಮಾಡ್ಬೋದು ಗೊತ್ತಾ, ಅಲ್ಲಿ 40 ಥಾಯ್ ಬಾತ್ 50 ಥಾಯ್ ಬಾತ್ ಏನಾದರೂ ಡಿಸ್ಪ್ಲೇ ಮಾಡಿದ್ದಿದ್ರೆ ಇಂಡಿಯನ್ ರುಪೀಸಿಗೆ ಇಂಟು 3 ಅಂತ ಮಾಡಿಬಿಡಿ ಆ ನಂಬರ್ನ. 40 ಇದ್ರೆ ಇಂಟು 3 ಮಾಡಿದಾಗ 40 ಥಾಯ್ ಬಾತ್ ಇಸ್ ಈಕ್ವಲ್ ಟು 120 ರುಪೀಸ್. ಇದಕ್ಕೆ 20 ಬಾತ್. 20 ಇಂಟು 3 60 rupees. ಇದು ನೈಟ್ ಮಾರ್ಕೆಟಿನ ಎಕ್ಸ್ಟೆನ್ಷನ್ ಆಯಿತಾ. ದಿಸ್ ಇಸ್ ನಾಟ್ ಅ ಸೆಪ್ರೇಟ್ ಮಾರ್ಕೆಟ್, ಬಟ್ ಇಲ್ಲಿ ನೋಡಿ ಫುಡ್ ಎಲ್ಲ ಯಾವ್ಯಾವ ರೀತಿ, ಯಾವ್ಯಾವ ವೆರೈಟಿ. ಓ ಮೈ ಗಾಡ್. ಇಲ್ಲಿ ಲೋಕಲೈಟ್ಸ್ ಸಹ ಇದ್ರು. ಸೊ ಆಗ ಹೇಳಿದಲ್ಲ, ಎಲ್ಲರೂ ಎಲ್ಲಿದ್ದಾರೆ, ಎಲ್ಲ ಶಾಪ್ ಕ್ಲೋಸ್ ಮಾಡಿ ಎಲ್ಲಿ ಹೋಗಿದ್ದಾರೆ ಅಂದರೆ ಇಲ್ಲೇ ಇದ್ದಾರೆ ಎಲ್ಲರೂ. ಬಟ್ ಇಟ್ ಫೀಲ್ಸ್ ವೆರಿ ವೆರಿ ಡಿಫ್ರೆಂಟ್ ಆಯಿತಾ. ನಮ್ಮ ದೇಶದಲ್ಲಿ ಐ ಡೋಂಟ್ ಥಿಂಕ್ ಈ ಥರ ನೈಟ್ ಮಾರ್ಕೆಟ್ ಕಾನ್ಸೆಪ್ಟ್ ಇನ್ನೂ ಇದೆ. ಇದ್ರೆ ಬೇರೆ ಎಲ್ಲಾದರೂ ನನಗಂತೂ ಗೊತ್ತಿಲ್ಲ, ಬಟ್ ನಮ್ಮೂರಲ್ಲಂತೂ ಇಲ್ಲ. ನಾವು ಸಹ ಹಾಗೆ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಎಲ್ಲ ನೋಡ್ಕೊಳ್ತಾ ನಮಗೆ ಇಷ್ಟ ಆಗಿದ್ದು, ಮತ್ತೆ ಆ ದಿನ ವೆಜ್ ಬೇಕಿತ್ತು, ಸೊ ವೆಜ್ ಅನ್ನ ಹುಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಅಲ್ಲಿ ಮಡಿಕೆ ಅಂತ ಏನೋ ಹೇಳಿದ್ನಲ್ಲ, ಇದೇ ರೀತಿ ಅದು ಥಾಯ್ ಪಾಟ್ ಅಂತ. ನೀವು ಯಾವ್ದು ಸೆಟ್ ಅನ್ನ ಚೂಸ್ ಮಾಡ್ಬೋದು, ಅವ್ರು ನಿಮ್ಗೆ ಅದನ್ನ ಹಾಕಿ ಕೊಟ್ಟಿರ್ತಾರೆ. ಅದು ಕೆಳಗಡೆಯಿಂದ ಕೋಲ್ ಚಾರ್ಕೋಲ್ ಎಲ್ಲ ಇರ್ತದೆ, ಕೆಂಡ ಎಲ್ಲ ಇರ್ತದೆ. ಸೊ ಅದೊಂಥರ ಚೆನ್ನಾಗಿರ್ತದೆ. ಈ ವೈಬೇ ಡಿಫ್ರೆಂಟ್ ಆಯ್ತಾ. ಅಲ್ಲಿ ನೀವು ಫುಡ್ ಚೂಸ್ ಮಾಡಿಕೊಂಡು ಯಾವ್ದಾದ್ರು ಟೇಬಲ್ ಅನ್ನ ಚೂಸ್ ಮಾಡಿ ಕೂತ್ಕೊಳ್ಳಿ, ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತಾ ಹಾಡು, ಅಲ್ಲಿ ಪ್ರೋಗ್ರಾಮ್ ಎಲ್ಲ ಆಗ್ತದೆ, ನೋಡ್ತಾ ಇರ್ಬೋದು. ಐ ಜಸ್ಟ್ ವಿಶ್ ನಮ್ಮ ದೇಶದಲ್ಲೂ ಆದಷ್ಟು ಬೇಗ ಈ ಥರ ಒಂದು ಕಲ್ಚರ್ ಬರಲಿ ಆ್ಯಂಡ್ ವಿ ಆಲ್ ಕ್ಯಾನ್ ಎಂಜಾಯ್ ದೇ. ಥೈಲ್ಯಾಂಡಲ್ಲಿ ಕ್ಯಾಬ್ರೆ ಪರ್ಫಾರ್ಮೆನ್ಸಸ್ ಆರ್ ವೆರಿ ಕಾಮನ್ ಆಯಿತಾ. ಬಟ್ ನಾವು ಟೈಮ್ ಕ್ರಂಚ್ ಇದ್ದಿದ್ದರಿಂದ ಅಲ್ಲಿ ಚೂಸ್ ಮಾಡಿರಲಿಲ್ಲ. ಬಟ್ ಲುಕ್ ಅಟ್ ದಿಸ್, ನಮಗೆ ಅಲ್ಲೇ ಒಂದು ಫ್ರೀ ಶೋ ಸಿಕ್ಕಿದೆ. ಯೇ, ಬಟ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆಯಿತಾ. ಲುಕ್ ಅಟ್ ದೆಮ್ ಪರ್ಫಾರ್ಮಿಂಗ್ ಸೋ ಹ್ಯಾಪಿಲಿ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆ ವೈಬನ್ನು ಫುಲ್ ಸಿಂಕ್ ಇನ್ ಮಾಡಿ ಅಲ್ಲಿಂದ ಹೊರಟ್ವಿ. ಹಾಗೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇಲ್ಲಿಂದೊಂದು ಪುಟ್ಟ ಲ್ಯಾಂಡ್ ಮಾರ್ಕ್ ಕ್ಲಾಕ್ ಟವರ್. ಒಂದು ಲ್ಯಾಂಡ್ ಮಾರ್ಕ್ ಸಿಮಿಲರ್ ಟು ಅದು ಲೇ ಲದಾಖ್ ಕಾಶ್ಮೀರಲ್ಲಿ ಇದೆಯಲ್ಲ ಕ್ಲಾಕ್ ಟವರ್, ಆ ಥರ. ಕ್ಲಾಕ್ ಟವರ್ ಅಂತ ಹೇಳ್ತಾರೆ. ಇದಕ್ಕೆ ಕ್ಲಾಕ್ ಇದೆ ಅದ್ರ ಮೇಲೆ. ಸೊ ಮೋಸ್ಟ್ಲಿ ಅಲ್ಲೂ ಒಂದಿಷ್ಟು ಫೋಟೋಸನ್ನು ಕ್ಲಿಕ್ ಮಾಡಿದ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ಮಾರ್ಕೆಟ್ ಕಡೆ ಹೊರಟ್ವಿ. ಇದಿಲ್ಲಿದು ಚರ್ಚ್, ಫಸ್ಟ್ ಚರ್ಚ್ ಅಂತೆ. ಚಾಂಗ್ರಾಯಿದು ಫಸ್ಟ್ ಚರ್ಚ್ ಇದು. ಬೆಳಗ್ಗೆ ಹೊತ್ತು ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ತೋರಿಸ್ಲಿಕ್ಕಾದ್ರೆ ತೋರಿಸ್ತೇನೆ. ಇಲ್ಲೂ QR ಇದೆ ಸ್ಕ್ಯಾನ್ ಮಾಡಲಿಕ್ಕೆ, ನೋಡು.
ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಯಾಟರ್ಡೇ ನೈಟ್ ಮಾರ್ಕೆಟ್ ಅಂತ ಬೇರೆ ಒಂದು ಮಾರ್ಕೆಟ್ ನಡೀತದಲ್ಲಿ. ಬೆಳಗ್ಗೆ ಹೊತ್ತು ಇಟ್ ಈಸ್ ಅ ರೆಗ್ಯುಲರ್ ರೋಡ್, ರಾತ್ರಿ ಹೊತ್ತು ಆನ್ ಸ್ಯಾಟರ್ಡೇಸ್ ಇಟ್ ಬಿಕಮ್ಸ್ ದ ನೈಟ್ ಮಾರ್ಕೆಟ್. ಅದು ಸಹ ಎಷ್ಟು ನೀಟಾಗಿ ಸ್ಟಾಲ್ಸ್ ಹಾಕಿದ್ರು ಗೊತ್ತಾ. ಒನ್ ಸೈಡ್ ಫುಲ್ ಫುಡ್ ಈಟರೀಸ್ ಆ್ಯಂಡ್ ಸ್ಟಾಫ್, ಇನ್ನೊಂದು ಸೈಡು ಕ್ಲೋತ್ಸ್ ಮತ್ತು ಆ ಥರ ಜ್ಯುವೆಲ್ರಿ ಏನಾದರೂ ಬೇರೆ ಇರ್ತದಲ್ಲ ಫ್ಯಾನ್ಸಿ ಆ ಥರ ಅಂಗಡಿಗಳು. ಬಟ್ಟೆ, ಊಟ, ತಿಂಡಿ ಎಲ್ಲದೂ ಸಿಗ್ತದೆ. ನೋಡಿ ಇಲ್ಲಿ ಐಬ್ರೋಸ್ ಸಹ ಶೇಪ್ ಅಲ್ಲೇ ಮಾಡಿಕೊಡ್ತಿದ್ದಾರೆ. ಸೊ ಒಂದು ಕಲ್ಚರಲ್ ಎಂಥ ಡಿಫ್ರೆನ್ಸ್ ಆಯಿತಾ, ಒಂಥರ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಯಾರು ಗಲಾಟೆನೂ ಮಾಡ್ತಾ ಇಲ್ಲ, ನೀಟ್ ಅಂಡ್ ಕಾಮ್ ಆಗಿದೆ. ಎವ್ರಿ ನ್ಯೂ ಕಂಟ್ರಿ ಗಿವ್ಸ್ ಯು ಅ ನ್ಯೂ ವೈಬ್ ಅಲ್ಲ. ಸೊ ಇದು ಒಂಥರ ಹಾಗೆ ತುಂಬ ಡಿಫ್ರೆಂಟ್ ಆಗಿ ವೈಬ್ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಸ್ಪೆಷಲಿ ಈ ಥರ ಈ ಕ್ವಿಕ್ ಪರ್ಫಾರ್ಮೆನ್ಸಸ್, ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಹಾಡು ಇರ್ತದೆ. ಓ ಮೈ ಗಾಡ್, ಯು ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ ಆಲ್ ದಿಸ್. ಹೋಗಿ ಬನ್ನಿ ನೀವು ಒಮ್ಮೆ ಥೈಲ್ಯಾಂಡ್. ಲುಕ್ ಎಟ್ ದೋಸ್ ಲಿಟಲ್ ಕಿಡ್ಸ್ ಪರ್ಫಾರ್ಮಿಂಗ್ ದೇರ್. ತುಂಬ ಹೊತ್ತಿಂದ ಮಾಡ್ತಾ ಇರ್ತಾರೆ ಆಯಿತಾ, ಟೀಮ್ ಆಗಿ ಮಾಡ್ತಾರೆ, ಟರ್ನ್ ಬೈ ಟರ್ನ್ ಮಾಡ್ತಾರೆ. ಸೋಲೋ ಪರ್ಫಾರ್ಮೆನ್ಸ್ ಇತ್ತು. ಸೊ ನಾವಲ್ಲಿ ವಾಕ್ ಮಾಡ್ತಾ ಇರುವಾಗ ಆಚೆ ಈಚೆ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಆ್ಯಂಡ್ ಮ್ಯೂಸಿಕ್ ಅಂತೂ ಎಲ್ಲ ಕಡೆ ಇತ್ತು ಆಯಿತಾ. ಓವರ್ ಆಲ್ ಅದು ಸಂಜೆ ಆಗಿತ್ತು, ಸ್ವಲ್ಪ ಚಳಿ ಇತ್ತು. ಓಕೆ, ವೆದರ್ ನೆನ್ಪಿಟ್ಕೊಳ್ಳಿ, ಅಲ್ಲಿ ಸಂಜೆ ಚಳಿ ಇತ್ತು. ಬಟ್ ದ ಓವರ್ ಆಲ್ ವೈಬ್ ವಾಸ್ ಸೋ ಪವರ್ಫುಲ್, ಸೋ ನೈಸ್, ಸೋ ಕಾಮ್. ಹಾಗೆ ನಮ್ಮ ಗಣಪತಿ ಬಪ್ಪನು ಥೈಲ್ಯಾಂಡಲ್ಲಿ ಇದ್ದರು. ಯು ಸಿ, ನಮ್ಮ ಕಲ್ಚರ್ಸ್ ತುಂಬ ಡಿಫ್ರೆಂಟ್ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದಲ್ಲೂ ಆಯಿತು, ಇಲ್ಲಿ ಸಹ ಆಯಿತು. ದೇರ್ ಆರ್ ಸಿಮಿಲಾರಿಟೀಸ್ ಆಯಿತಾ. ನಮ್ಮ ಕಲ್ಚರ್ಗೂ ಅವ್ರ ಕಲ್ಚರ್ಗೂ ಸುಮಾರು ಸಿಮಿಲಾರಿಟೀಸು ಇದ್ದಾವೆ. ಸೊ ಇಟ್ ವಾಸ್ ಬ್ಯೂಟಿಫುಲ್. ವುಡನ್ ಕಾರ್ವಿಂಗ್ಸ್ ಇದ್ವು, ಬ್ಯೂಟಿಫುಲ್ ಆಗಿರುವಂಥ ಪೇಂಟಿಂಗ್ಸ್ ಇದ್ವು. ಎವ್ರಿಥಿಂಗ್ ವಾಸ್ ಸೋ ನೈಸ್. ಅದ್ರ ಮಧ್ಯ ವಿ ಗಾಟ್ ಟು ಸಿ ಆಲ್ ದೀಸ್ ವಿಯರ್ಡ್ ಫುಡ್. ಅದನ್ನು ಬೇರೆಯವ್ರು ತಿಂತಾ ಇದ್ರು, ಅದನ್ನು ನೋಡಿದ್ವಿ. ನಾವು ಪುಲ್ಚಾರ್ ಪೀಪಲ್ ಆ ದಿನ. ಸೊ ವಿ ಜಸ್ಟ್ ಹ್ಯಾಡ್ ಫ್ರೂಟ್ಸ್, ಅಲ್ಲಿ ಸ್ವೀಟ್ ಪೊಟೇಟೊ ಇತ್ತು, ಅವೆಲ್ಲದನ್ನು ತಿನ್ಕೊಳ್ತಾ ಬರ್ತಾ ಇದ್ವಿ. ಹಾಗೆ ಇಲ್ಲಿ ಸಿಗ್ನಲ್ಸ್ ಕಾಣ್ತಿದ್ದಾವ ನಿಮಗೆ. ಸೊ ಬೆಳಿಗ್ಗೆ ಹೊತ್ತು in the morning, on Saturdays also, it is a busy road. But Saturday ಸಂಜೆ ಮಾತ್ರ it gets converted to a night market. Like every person says, Thailand ಅಲ್ಲಿ 7-Eleven is a savior. ನಾವು ಅಲ್ಲೇ ಹೋಗಿದ್ವಿ ಆಯ್ತಾ. ಮತ್ತೆ ಆಚೆ ಇರೋ ಫುಡ್ ಎಲ್ಲ ಅಷ್ಟು ಕಾನ್ಫಿಡೆನ್ಸು ಇಲ್ಲ. ವೆಜ್ ಅಂತ ನಾವು ಹೇಳಿದ್ರು ದೇ ಮೈಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಹಾಗೆ ಇಲ್ಲೆಲ್ಲ ನೋಡ್ತಾ ಡವ್ ಶ್ಯಾಂಪೂಗಳ ವೆರೈಟಿ ನೋಡ್ತಾ, ಹಾಗೆ ಇನ್ನೊಂದು ಚಿಕ್ಕ ಶಾಪಿಗೆ ಹೋದ್ವಿ, ಅಲ್ಲಿ ಸಹ ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್. ಐ ಗೆಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ದೇರ್. ಎಲ್ಲ ರೀತಿಯಾದ ಗಿಫ್ಟ್ ಐಟಮ್ಸ್, ಡೆಕೋರೇಟಿವ್ಸ್ ಎಲ್ಲದೂ ಇದ್ವು ಅಲ್ಲಿ. ಎಲ್ಲದನ್ನು ನೋಡ್ತಾ ಕಣ್ ತುಂಬ್ಕೊಳ್ತಾ ಬಂದ್ವಿ. ಆ್ಯಂಡ್ ದ ಕ್ಯೂಟ್ ಸ್ಟಫ್ ಅಂತ ಹೇಳ್ತೇವಲ್ಲ, ಕ್ಯೂಟ್ ಇರುವಂಥ ಐಟಮ್ಗಳು ಎಲ್ಲದೂ ಅಲ್ಲೇ ಇದ್ವು. ಇಟ್ ವಾಸ್ ಅಂತ ಹೇಳಿ ನೆಮ್ಮದಿ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ನೋಡ್ತಾ ಹಾಗೆ ಬಂದ್ವಿ. ರಾತ್ರಿ 9:40 ಆಗ್ತಾ ಇದೆ. ಆ್ಯಂಡ್ ನಾವೀಗ ಫೈನಲಿ ಮತ್ತೆ ಏನೇನೋ ಹುಡುಕಿ ವೆಜಿಟೇರಿಯನ್ ತೊಗೊಂಡು ಬಂದಿದ್ದಾವೆ. ವೆಜಿಟೇರಿಯನ್ಸಿಗೆ ಆಪ್ಷನ್ಸ್ ಇದೆ, ಬಟ್ ವೆರಿ ಲೆಸ್. ಮತ್ತು ಅವರಿಗೆ ಎಗ್ ಅಂದರೆ ವೆಜಿಟೇರಿಯನ್ ಕನ್ಸಿಡರ್ ಮಾಡ್ತಾರೆ. ತುಂಬ ಕೇರ್ಫುಲ್ಲಾಗಿ ಕೇಳಬೇಕು. ಸೊ ಇವತ್ತು ಸುತ್ತಿ ಕಾಲೆಲ್ಲ ನೋವು ಬಂತು. ಇನ್ನು ನಾಳೆ ತುಂಬ ಇದೆ. ಇವತ್ತು ಡೇ 1 ಥೈಲ್ಯಾಂಡ್ ಇದು. ಐ ಥಿಂಕ್ ಚೆನ್ನಾಗಿತ್ತು ಅಲ್ಲ? ಹೇಗಿತ್ತು ನಿಮ್ಗೆ? ಹೇಗಿತ್ತು ಡೇ 1? ಗುಡ್. ನನಗೂ ಚೆನ್ನಾಗೇ ಇತ್ತು. ಐ ಎಂಜಾಯ್ಡ್ ಇಟ್. ಅಂದರೆ ಬೆಳಗ್ಗೆ ನಿನ್ನೆ 28th ರಾತ್ರಿ ಫ್ಲೈಟ್ ಇದ್ದಿದ್ದು. ಇವತ್ತು 29th ಬ್ಯಾಂಕಾಕ್ ಲ್ಯಾಂಡ್ ಆಗಿ ಮತ್ತೆ ಬ್ಯಾಂಕಾಕಿಂದ ಚಾಂಗ್ರೈ ಬಂದು 29th ಬೆಳಗ್ಗೆ 12:30 ಫ್ಲೈಟ್. ಸೊ ಇಲ್ಲಿ ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಂದ್ವಿ. ಮತ್ತೆ ನೋಡಿದ್ರಲ್ಲ ಆಚೆ ಈಚೆ ಸುತ್ತಾಡಿದ್ವಿ, ಹೋಗಿ ವಾಪಸ್ ರೆಸ್ಟ್ ಮಾಡಿದ್ವಿ. ಮತ್ತೆ ಇನ್ನೂ ನೈಟ್ ಮಾರ್ಕೆಟ್ ಸುತ್ತಾ ಇದ್ದೇವೆ. ಇದು ತಿಂದಾದ್ಮೇಲೆ ಇನ್ನೂ 1-2 ರೌಂಡ್ ಸುತ್ತಾಡಿ ಹೋಗ್ತವೆ. ವೆದರ್ ಕೋಲ್ಡ್ ಇದೆ, ಸಮ್ಮ ಕೋಲ್ಡ್ ಇದೆ. ಜಾಕೆಟ್ ಎಲ್ಲ ಹಿಡ್ಕೊಂಡೇ ಬನ್ನಿ. ಇನ್ನೂ ಮೋಸ್ಟ್ಲಿ ಹೋಗ್ತಾ ಇನ್ನೂ ಕೋಲ್ಡ್ ಆಗ್ತದೆ. ಸೊ ಎಸ್, ಕೋಲ್ಡ್ ಇದೆ. ಬನ್ನಿ, ಶಾಪಿಂಗಿಗಂತೂ ಸುಮಾರಿದೆ. ನನ್ನ ಪ್ರಕಾರ ನೀವು ಖಾಲಿ ಬ್ಯಾಗೇ ತೊಗೊಂಡು ಬನ್ನಿ. ಆದರೆ ಇಂಡಿಯನ್ ರುಪೀಸ್ ಕಂಪೇರ್ ಮಾಡಿದರೆ ನಮಗೆ ಇಲ್ಲಿ ಕಾಸ್ಟ್ಲಿ ಆಗ್ತದೆ. ಅಲ್ಲಿ ನಮಗೆ ಈಗ ಶಿವಾಜಿನಗರ್ ಅಲ್ಲಿ ಇಲ್ಲಿ ಎಲ್ಲ ನಮಗೆ ಸಿಗೋ ಥರ ಕಮ್ಮಿ ಇದರಲ್ಲಿಲ್ಲ. 100-150 ಅಲ್ಲೇನು ಸಿಗ್ತದೆ, ಇಲ್ಲಿ ಅದು 300-350 ಇದೆ.
ಬಟ್ ಇದೆ ಅಲ್ಲ, ನೀವು ಥೈಲ್ಯಾಂಡ್ ಬರೋದು ಒಂದೇ ಸತಿ ಅಲ್ಲ, ಇಲ್ಲಿನ ಬಟ್ಟೆ, ಇಲ್ಲಿಂದ ಎಂಥ ಜ್ಯುವೆಲ್ರಿ ಅದೆಲ್ಲ ಸ್ವಲ್ಪ ಫ್ಯಾನ್ಸಿ ಆಗಿದ್ದಾವೆ, ಸ್ವಲ್ಪ ದುಡ್ಡು ಜಾಸ್ತಿ ಅಲ್ಲಿಗಿಂತ. ಸೊ ಇಂಡಿಯಾ ಕಂಪೇರ್ ಮಾಡಬೇಡಿ, ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಚೆನ್ನಾಗಿದೆ. ಅಂದರೆ 20 ಥಾಯ್ ಬಾತ್ ಅಂದರೆ ನಮ್ಗೆ ಇಂಟು 3 ಮಾಡಿಕೊಂಡ್ರೆ 60 ರುಪೀಸ್ ಆಯ್ತು ನಮ್ಮದು. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತದೆ. ಕ್ಲಿಪ್ ಎಲ್ಲ ನನಗೆ ಶಿವಾಜಿನಗರಲ್ಲೆಲ್ಲ 30 ರುಪೀಸಿಗೆಲ್ಲ ಸಿಗ್ತಿತ್ತು. ಇಲ್ಲಿ ಅದೇ ಕ್ಲಿಪ್ 60 ರುಪೀಸಿಗೆಲ್ಲ ಇದೆ, ಸ್ವಲ್ಪ ಡಬಲ್ ಇದೆ. ಬಟ್ ಥೈಲ್ಯಾಂಡ್ ಬರೋದು ಕಮ್ಮಿ ಅಲ್ವಾ, ಸೊ ಇಲ್ಲಿಂದನೇ ಎಲ್ಲ ತೊಗೊಂಡೋಗಿ ಖಾಲಿ ನಿಮ್ಮದು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮದು ಬ್ಯಾಗ್, ದೊಡ್ಡ ಬ್ಯಾಗನ್ನು, ಖಾಲಿ ಬ್ಯಾಗನ್ನು ತೊಗೊಂಡು ಬನ್ನಿ. ಮತ್ತೆ ಸಿಗ್ತಾನೆ. ಈಗ ಸದ್ಯಕ್ಕೆ ಏನು ತಿಂತಿದ್ದೇವೆ ತೋರಿಸ್ತೇನೆ. ಇದು ಫೈನಲಿ ಹುಡುಕಿ ಸಿಕ್ಕಿದ್ದು. ಇದಕ್ಕೇನು, ಇದೇನಿದು ಏನಂತ ಗೊತ್ತಿಲ್ಲ, ಬಟ್ ವೆಜಿಟೇರಿಯನ್ ಅಂತ ಕೇಳಿದಾಗ ಹೌದು ಅಂತ ಹೇಳಿ ಕೊಟ್ಟಿದ್ದಾರೆ. ರಾತ್ರಿ 10 ಗಂಟೆ ಆಯಿತು, ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಕ್ಲೋಸಿಂಗ್ ಟೈಮ್ ಮೋಸ್ಟ್ಲಿ. ಹಾಗೆ ನಾವು ಆಚೆ ಈಚೆ ಸುತ್ತಾಡಿ ಸೀದಾ ರೂಮಿಗೆ ಹೋಗಿ ಮಲ್ಕೊಂಡ್ವಿ. ನಮ್ಮ ಆ ದಿನ ಹಾಗಿತ್ತು. ನಾಳೆ ಮತ್ತೆ ಸಿಗ್ತಾನೆ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಎವ್ರಿಬಾಡಿ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.